ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾವಿದ್ದೀವಿ ಹೌಸ್ ಬೋಟ್ಗೆ ಹೆಸರುವಾಸಿಯಾದ ಕೇರಳದ ಅಲಪಿಯಲ್ಲಿ. ಫ್ರೆಂಡ್ಸ್, ತಡ ಮಾಡೋದು ಬೇಡ, ನಮ್ಮ ಹೌಸ್ ಬೋಟ್ ಆಲ್ರೆಡಿ ರೆಡಿ ಇದೆ. ಹೋಗ್ತಾನೆ ಹೌಸ್ ಬೋಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೆಳಗಡೆ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಇದು ಹೌಸ್ ಬೋಟ್ ಸ್ಟೇರಿಂಗ್ ಆ್ಯಂಡ್ ಡ್ರೈವರ್ ಸೀಟ್, ಲೇಕ್ ವ್ಯೂ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮತ್ತು ಡೈನಿಂಗ್ ಟೇಬಲ್. ನೋಡಿ, ಟಿ ವಿ ಕೂಡ ಇರುತ್ತೆ. ಬನ್ನಿ ರೂಮ್ ತೋರಿಸ್ತೀನಿ. ವಾವ್, ಸೇಮ್ ಮನೆಯಲ್ಲಿ ಯಾವ ಥರ ಇರುತ್ತೋ ರೂಮ್ ಅದೇ ಥರನೇ ಇದೆ. ಕರ್ಟನ್ ಓಪನ್ ಮಾಡೋಣ. ವಾವ್, ನೈಸ್. ಎ ಸಿ ಕೂಡ ಇದೆ, ತುಂಬ ಶೆಕೆ ಇರುತ್ತೆ. ಫ್ಯಾನ್ ಇದೆ, ಡಬಲ್ ಕಾಟ್ ಇದೆ. ಇದು ಬಾತ್ರೂಮ್, ವಾಶ್ರೂಮ್. ನೈಸ್. ಬನ್ನಿ ನೋಡೋಣ ಇನ್ನೂ ಏನೇನಿದೆ ಅಂತ. ವಾವ್, ಔಟ್ ಸೈಡ್ ಚೆನ್ನಾಗಿದೆ. ಇಲ್ಲೇನಿದೆ? ಕಿಚನ್ ನೋಡಿ, ಇಲ್ಲೇ ಅಡುಗೆ ಮಾಡೋದು. ಇದು ಎಂಡಿದು. ವಾವ್. ಸೊ ಬೇರೆ ಬೋಟ್ ಕೂಡ ರೆಡಿ ಇದೆ. ನಮ್ಮ ಬೋಟ್ ಹೊರಟಾಯಿತು. ಸೊ ವೀಕ್ಷಕರೇ, ಇನ್ನು ಏನೇನು ನೋಡ್ಬೋದು ಅಂತ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಬೋಟ್ ಹೌಸ್ ಥರನೇ ಬೇರೆ ಬೋಟ್ ಹೌಸ್ಗಳು ಕೂಡ ರೆಡಿಯಾಗಿ ಹೊರಡೋದಕ್ಕೆ ರೆಡಿಯಾಗಿ ನಿಂತಿದ್ದಾವೆ. ಅಲಪಿ ಬೋಟ್ ಹೌಸ್ ಸ್ಟೇಗೆ ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರ್ ಟು ಫೆಬ್ರವರಿ. ಬೋಟ್ ಹೌಸ್ಗಳಲ್ಲಿ ಹೇಗೆ ಅಂದರೆ, ನಮಗೆ ಪ್ರೈವೇಸಿ ಬೇಕಂದರೆ ಸಿಂಗಲ್ ರೂಮ್ ತೊಗೋಬೋದು. ಇಲ್ಲಾಂದರೆ ಶೇರಿಂಗ್ ಅಂತಂದರೆ 2 ರೂಮ್ ಇರೋದಿರುತ್ತೆ, 3 ರೂಮ್ ಇರೋದಿರುತ್ತೆ. ನಾವಿರೋವಂಥದ್ದು 5 ರೂಮ್ ಇದೆ. ನೋಡಿ, ಇಲ್ಲೊಂದು ಬೋಟ್ ಹೌಸ್ ಹೋಗ್ತಾ ಇದೆ, ಇದರಲ್ಲಿ 2 ರೂಮ್ ಮಾತ್ರ ಇದೆ. ನೋಡಿ, ನಾನು ಆಗಲೇ ಹೇಳ್ದಾಗೆ ಇಲ್ಲೊಂದು ಬೋಟ್ ಹೌಸ್ ಇದೆ. ಇದು ಸಿಂಗಲ್ ರೂಮ್. ಇದು ಥರ ಬೇಕಂದ್ರೂ ತೊಗೋಬೋದು, ಬಟ್ ಪ್ರೈಸ್ ಜಾಸ್ತಿ ಇರುತ್ತೆ. ಸಿಂಗಲ್ ರೂಮ್ ಅಂದರೆ ಜಾಸ್ತಿ, ಶೇರಿಂಗ್ ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ. ಸಿಂಗಲ್ ರೂಮ್ ಬೋಟ್ ಹೌಸು ಮತ್ತು ಶೇರಿಂಗ್ ಬೋಟ್ ಹೌಸು ಡಿಫ್ರೆನ್ಸ್ ಏನಂದರೆ ಪ್ರೈಸ್ ಡಿಫ್ರೆನ್ಸಿಯೇಷನ್ ಇರುತ್ತೆ. ಅದು ಒಂದೊಂದು ಬೋಟ್ ಹೌಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೊಂದು ಯಾವುದೋ ಒಂದು ಸ್ಟೀಮರ್ ಹೋಗ್ತಾ ಇದೆ. ಜಸ್ಟ್ ಈ ಥರ ಕೂಡ ವ್ಯೂ ಮಾಡ್ತಾರೆ. ನೋಡಿ, ಇಲ್ಲಿ ಕೂಡ ಬೋಟ್ ಹೌಸ್ಗಳೆಲ್ಲ ರೆಡಿ ಇದೆ. ನೋಡಿ, ಮೇಲ್ಗಡೆ ಈ ಬೋಟ್ ಹೌಸಲ್ಲಿ ಬಾಲ್ಕನಿ ಕೂಡ ಇದೆ. ಸೊ ಈ ಥರ ಇರೋಂಥ ಬೋಟ್ ಹೌಸ್ಗಳು ಇರುತ್ತೆ. ಇದಕ್ಕೆಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ. ನಾನು ಕಾಸ್ಟ್ ಯಾಕೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ ಅಂದರೆ, ಒಂದೊಂದು ಬೋಟ್ ಹೌಸ್ದು ಒಂದೊಂದು ರೇಟ್ ಇರುತ್ತೆ. ನೋಡಿ, ಇದು ಲೇಕ್ ಸೈಡ್ ಇರೋವಂಥ ಲೇಕ್ ಸೈಡ್ ವ್ಯೂಗೆ ಹೋಮ್ ಸ್ಟೇಗಳು. ನಮ್ಮ ಕಡೆ ಯಾವ ರೀತಿ ಹೋಮ್ ಸ್ಟೇ ಇರುತ್ತೋ ಅದೇ ರೀತಿ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು. ಏನು ಬರೀ ಇದೇ ತೋರಿಸ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಆ್ಯಕ್ಚುಲಿ ಬೋಟ್ ಹೌಸ್ ಸ್ಪೆಷಲ್ ಏನಂತಂದರೆ, ಇದೇ ರೀತಿ ಬೋಟ್ ಹೌಸಲ್ಲಿ ಟ್ರಾವೆಲ್ ಮಾಡ್ತಾ ವ್ಯೂ ಮಾಡ್ತಾ ಜಸ್ಟ್ ಲೇಕಲ್ಲಿ ಮೂವ್ ಆಗೋದೇ ಒಂದು ಎಕ್ಸ್ಪೀರಿಯನ್ಸು. ನೋಡ್ತಾ ಇದ್ದೀರಲ್ಲ, ಅದು ಒಂದು ಐಲ್ಯಾಂಡ್ ಟೈಪು, ಅದೊಂದು ಬರ್ಡ್ ಸ್ಯಾಂಕ್ಚುರಿ. ಮಧ್ಯಾಹ್ನ 1 o'clock ಅಷ್ಟೊತ್ತಿಗೆ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಬೋಟ್ನ ನಿಲ್ಲಿಸ್ತಾರೆ. ಅಲ್ಲಿ ಬರ್ಡ್ಸ್ ವ್ಯೂ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಬೋಟ್ ಮೂವ್ ಆಗುತ್ತೆ. ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಲಂಚ್ ರೆಡಿಯಾಗಿರುತ್ತೆ. ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಸೊ ಮೆನ್ಯೂ ಅಂದರೆ ನಾವು ಬುಕ್ ಮಾಡುವಾಗ ಮೆನ್ಯೂನಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಆ ಥರ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ ಕೊಡ್ತಾರೆ.
ಸೊ ಇವತ್ತು ನೈಟು ಇಲ್ಲೇ ಹಾಲ್ಟ್ ಮಾಡಿ ನೆಕ್ಸ್ಟ್ ಮಾರ್ನಿಂಗು ಮತ್ತೆ ಮೂವ್ ಆಗೋದು. ಬೇರೆ ಬೋಟ್ ಹೌಸ್ಗಳೆಲ್ಲ ಬಂದು ಆಲ್ರೆಡಿ ಆಲ್ಟ್ ಆಗಿದೆ. ಸೊ ನಮ್ಮದು ಕೂಡ ಇವತ್ತು ನೈಟ್ ಸ್ಟೇ ಇಲ್ಲೇ, ನೈಟ್ ಡಿನ್ನರ್ ಅರೇಂಜ್ ಮಾಡ್ತಾರೆ. ಸೊ ವೆಜ್ ನಾನ್ ವೆಜ್ ಅಗೇನ್ ಅದೇ ಥರನೇ. ಸೊ ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ ಫುಡ್ಡು, ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್. ಸ್ನ್ಯಾಕ್ಸ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದರು, ಮತ್ತು ಇನ್ನೂ ಏನಾದರೂ ಸ್ನ್ಯಾಕ್ಸ್ ಬೇಕಂತಂದರೆ ಹೊರಗಡೆ ಸಿಗುತ್ತೆ, ಹೋಗಿ ತಿನ್ಕೊಂಬರ್ಬೋದು. ಅಗೇನ್ ನೈಟ್ ಫುಡ್ ಮುಗಿಸ್ಕೊಂಡು ಬೋಟ್ ಹೌಸಲ್ಲಿ ನೈಟ್ ಸ್ಟೇ ಮಾಡೋದು. ಗುಡ್ ನೈಟ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೀಕ್ಷಕರೇ. ಈಗ ಆಲ್ರೆಡಿ 8 ಗಂಟೆ. ಸೊ ನಮ್ಮದು ಬೋಟ್ ಹೌಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಬೋಟ್ ಹೌಸು ಈಗ ಇಲ್ಲಿಂದ ಆಲ್ಮೋಸ್ಟ್ ಇನ್ನು 1 ಅವರ್ ಮೂವ್ ಆಗುತ್ತೆ. ಇದ್ರ ಮಧ್ಯೆ ನಾವು ರೀಚ್ ಆಗೋದ್ರೊಳಗಡೆ ಬ್ರೇಕ್ಫಾಸ್ಟ್ ಕೂಡ ಬೋಟ್ ಹೌಸಲ್ಲೇ ಸರ್ವ್ ಮಾಡ್ತಾರೆ. ಇಲ್ಲಿಂದ ನಮ್ಮ ಎಂಡ್ ಪಾಯಿಂಟ್ ರೀಚ್ ಆಗೋವರೆಗೂ ಕೂಡ ಇದೇ ಥರನೇ ಬ್ಯೂಟಿಫುಲ್ ಆಗಿರೋ ಪಿಂಕ್ ಕಲರ್ ವಾಟರ್ ಲಿಲ್ಲಿಗಳನ್ನ ನೋಡ್ಬೋದು. ವೀಕ್ಷಕರೇ, ಸೀಯಿಂಗ್ ಈಸ್ ಬಿಲೀವಿಂಗ್ ಅನ್ನೋ ಒಂದು ಮಾತಿದೆ. ಹಾಗೆ ನೀವು ಕೂಡ ಅಲಪಿಗೆ ಬನ್ನಿ, ಬೋಟ್ ಹೌಸಲ್ಲಿ ಸ್ಟೇ ಮಾಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವಿದ್ದ ಹೌಸ್ ಬೋಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.